ಕಾವೇರಿ ನದಿಯಲ್ಲಿ ಈಜಲು ತೆರಳಿದಂತಹ ವಿದ್ಯಾರ್ಥಿಗಳು ಪರದಾಡಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಬ್ಬ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ. ಮೂವರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ. ಕೊಳ್ಳೇಗಾಲ ತಾಲೂಕಿನ ಶಿವನಸಮುದ್ರದ ಕಾವೇರಿ ತೀರದಲ್ಲಿ ಒಂದು ಘಟನೆ ನಡೆದಿದೆ. ಬೆಂಗಳೂರಿನ ದಯಾನಂದ ಸಾಗರ್ ಕಾಲೇಜಿನ ಸ್ಟೂಡೆಂಟ್ಸ್ ಇವರು ವಿದ್ಯಾರ್ಥಿ ಪ್ರಫುಲ್, ತುಷಾರ್ ಮತ್ತು ಪ್ರಮೋದ್ ಎಂಬುವರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನು ನಂದಕುಮಾರ್ ಎಂಬುವನು ನದಿಯಲ್ಲಿ ನಾಪತ್ತೆಯಾಗಿದ್ದಾನೆ. ಆತನಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ಕೊಳ್ಳೇಗಾಲ ತಾಲೂಕಿನ ಶಿವನಸಮುದ್ರದ ಕಾವೇರಿ ನದಿಯಲ್ಲಿ ಈಜಲು ಹೋಗಿ ಪರದಾಡ್ತಾ ಇದ್ದರು ವೈದ್ಯಕೀಯ ವಿದ್ಯಾರ್ಥಿಗಳು. ಇವರಲ್ಲಿ ಮೂವರನ್ನು ರಕ್ಷಣೆ ಮಾಡಲಾಗಿದೆ. ಬೆಂಗಳೂರಿನ ದಯಾನಂದ ಸಾಗರ್ ಮೆಡಿಕಲ್ ಕಾಲೇಜಿನ 7 ಮಂದಿ ವಿದ್ಯಾರ್ಥಿಗಳು ಇವತ್ತು ಶಿವನಸಮುದ್ರಕ್ಕೆ ಟ್ರಿಪ್ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನದಿಗೆ ಈಜಲು ಇಳಿದು ನೀರಿನ ರಭಸಕ್ಕೆ ಈಜಲು ಸಾಧ್ಯವಾಗದೆ ಪರದಾಡ್ತಾ ಇದ್ದರು. ಸ್ಥಳೀಯರ ಮಾಹಿತಿ ಮೇರೆಗೆ ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಅವರು ದೌಡಾಯಿಸಿ ಪ್ರಫುಲ್, ತುಷಾರ ಮತ್ತು ಪ್ರಮೋದ್ ಎಂಬ ಮೂವರನ್ನು ರಕ್ಷಣೆ ಮಾಡಿದ್ದಾರೆ. ಆದರೆ ನಂದಕುಮಾರ್ ಎಂಬಾತ ಏನಿದ್ದಾನೆ ಆತ ಈಗ ನಾಪತ್ತೆಯಾಗಿದ್ದಾನೆ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ನಾಪತ್ತೆಯಾಗಿರುವಂತಹ ಈ ನಂದಕುಮಾರ್ ಏನಿದ್ದಾನೆ ಆತನಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಂದ್ರ, ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇನೋ 7 ಜನ ಟ್ರಿಪ್ಪಿಗಂತ ಹೋಗಿರ್ತಾರೆ. ಆದರೆ ಅಲ್ಲಿ ಆಳ ಇರುತ್ತೋ, ನೀರು ಜಾಸ್ತಿ ಇರುತ್ತೋ, ಸುಳಿ ಇರುತ್ತೋ ಅದೇನು ಗೊತ್ತಿರಲ್ಲ. ಸುಮ್ಮನೆ ಧುಮುಕ್ ಬಿಡೋದು. ಸದ್ಯಕ್ಕೆ ಒಬ್ಬನಂತೂ ನಾಪತ್ತೆ ಆಗಿದ್ದಾನೆ. 3 ರಕ್ಷಣೆ ಮಾಡಲಾಗಿದೆ. ಇನ್ನೊಬ್ಬನು ನಾಪತ್ತೆ ಆಗಿರೋಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇವರು ರಕ್ಷಣೆ ಮಾಡಿದವರ ಪರಿಸ್ಥಿತಿ ಹೇಗಿದೆ ಮತ್ತು ನಾಪತ್ತೆ ಆಗಿರೋ ಸುಳಿವು ಏನಾದರೂ ಸಿಕ್ಕಿದೆಯಾ? ವಿಶ್ವನಾಥ್, ಏನು ಬೆಂಗಳೂರು ಮೂಲದ ದಯಾನಂದ ಸಾಗರ ಮೆಡಿಕಲ್ ಕಾಲೇಜಿನ ಒಟ್ಟು 7 ಮಂದಿ ವಿದ್ಯಾರ್ಥಿಗಳು ಇಂದು ಕೊಳ್ಳೇಗಾಲ ತಾಲೂಕಿನ ಬರಚುಕ್ಕಿ ಜಲಪಾತ ಹಾಗೂ ಶಿವನಸಮುದ್ರದ ಸುತ್ತಮುತ್ತಲಿನ ಪ್ರವಾಸಿ ತಾಣಗಳಿಗೆ ಬಂದಿರ್ತಾರೆ. ಈ ವೇಳೆ ಅವರು ಇಂದು ಮಧ್ಯಾಹ್ನ ಏನಾಗಿರ್ತಾರೆ ಅಂತಂದ್ರೆ ಶಿವನಸಮುದ್ರದ ದರ್ಗಾ ಹಿಂಭಾಗದ ಒಂದು ಏನ್ ಕಾವೇರಿ ನದಿ ಇದೆ ಅಲ್ಲಿ ಬಂಡೆಗಳನ್ನ ದಾಟ್ಕೊಂಡು ನಡುಗಡ್ಡೆಗೆ ಹೋಗಿರ್ತಾರೆ. ಒಟ್ಟು 7 ಮಂದಿ ವಿದ್ಯಾರ್ಥಿಗಳಲ್ಲಿ 3 ಅಂದ್ರೆ ದಡದಿಂದ 3 ವಾಪಸ್ ಆಗಿರ್ತಾರೆ. ಆದ್ರೆ ಇನ್ನು 4 ಅಲ್ಲೇ ಕುಳಿತು ಕಾಲಹರಣವನ್ನ ಮಾಡ್ತಾ ಇರ್ತಾರೆ. ಇನ್ನು ಅದರಲ್ಲಿ ಪ್ರಫುಲ್ಲ, ತುಷಾರ್ ಮತ್ತು ಪ್ರಮೋದ್ ಎಂಬ 3 ವಿದ್ಯಾರ್ಥಿಗಳು ಏನಿರ್ತಾರೆ ಅವರು ನಡುಗಡ್ಡೆಯಲ್ಲೇ ಕೂತಿದ್ರೆ ನಂದನ್ ಎಂಬಾತ ಈಜಲು ಹೋಗಿ ಆತ ಕೊಚ್ಕೊಂಡು ಹೋಗಿರ್ತಾನೆ. ಇನ್ನು ಈ ವಿಚಾರವನ್ನ ತಿಳಿದಂತ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿ ಆ 3ರನ್ನು ಕೂಡ ಹಗ್ಗ ಕಟ್ಟಿ ಅವರನ್ನ ವಾಪಸ್ ದಡದಕ್ಕೆ ಕರ್ಕೊಂಡ್ ಬಂದಿದ್ದಾರೆ. ಒಟ್ಟು 7 ಮಂದಿಯಲ್ಲಿ 6 ಮಂದಿ ಸದ್ಯ ಬಚಾವಾಗಿದ್ದಾರೆ. ಆದ್ರೆ ನಂದನ್ ಎಂಬಾತ ಆತ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಆತ ನೀರು ಪಾಲಾಗಿರುವ ಸಾಧ್ಯತೆ ದಟ್ಟವಾಗಿದೆ. ಸದ್ಯ ಇನ್ನೂ ಕೂಡ ಆತನ ಒಂದು ಹುಡುಕಾಟಕ್ಕೆ ಶೋಧ ಕಾರ್ಯ ಮುಂದುವರೆದಿದೆ. ಏನು ಏಕಾಏಕಿ ಕಾವೇರಿ ನದಿಯಲ್ಲಿ ನೀರಿನ ರಭಸ ಹೆಚ್ಚಾದ ಪರಿಣಾಮವಾಗಿ ಈ ವಿದ್ಯಾರ್ಥಿಗಳು ಆ ನಡುಗಡ್ಡೆಯಲ್ಲಿ ಸಿಲುಕೊಂಡು ಒಂದು ರೀತಿ ಪರದಾಟವನ್ನೇ ಅನುಭವಿಸಿದ್ದಾರೆ ಅಂತ ಹೇಳ್ಬೋದಾಗಿದೆ. ಇದು ಕೇವಲ ಇದೇ ಮೊದಲ ಘಟನೆಯಲ್ಲ. ಕಳೆದ ಕೆಲವು ತಿಂಗಳಿಂದಲೂ ಕೂಡ ಪ್ರವಾಸಿಗರು ಕಾವೇರಿ ನದಿಯಲ್ಲಿ ಹುಚ್ಚಾಟವನ್ನ ಮಾಡ್ತಾ ಇರ್ತಾರೆ. ದರ್ಗಾದ ಹಿಂಭಾಗ ಏನು ಬಂಡೆಗಳ ಮೇಲಿದೆ ಅಲ್ಲಿ ಬಂಡೆಗಳ ಮೇಲೆ ಹೋಗಿ ಕುಳಿತುಕೊಂಡು ಸೆಲ್ಫಿ ಮತ್ತೆ ಇನ್ನಿತರ ಒಂದು ಚಟುವಟಿಕೆ ಮಾಡೋದಕ್ಕೋಸ್ಕರ ಹೋಗಿ ಅಲ್ಲಿ ಕುಳಿತಿರ್ತಾರೆ. ಅದು ಏಕಾಏಕಿ ಕಾವೇರಿ ನದಿಯ ನೀರಿನ ಹರಿವು ಹೆಚ್ಚಾದ ಪರಿಣಾಮ ಅಲ್ಲಿ ಸಿಲುಕೊಂಡು ಪ್ರಾಣಕ್ಕೆ ಸಂಸ್ಕಾರವನ್ನ ತಂದುಕೊಳ್ತಾ ಇದ್ದಾರೆ. ವಿಶ್ವನಾಥ್, ಧನ್ಯವಾದ ಸುರೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬಿಡಪ್ಪ ಒಂದ್ಸರಿ ಈಗ ತೋರು ಅಪ್ಪ ಹಿಡ್ಕೊಬಿಟ್ಟು ನೀನು ಅಡ್ಡ ಒಳಗಿರುತ್ತೆ. ಶಿವು ಸಿಗಿಲ್ಲ ಅಲೋ ಹಾಕಿರ್ತದೆ ಇಲ್ಲ ಜಾಡ ಅದು ಜಾಸ್ತಿ